ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ ಆಗಿರುವಂಥ ರೆಮಿಡಿ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್ ಆಗಿರುವಂಥ ರೆಮಿಡಿ ಯಾವುದಕ್ಕೆ ಅಂದರೆ ಅಂಡರ್ ಡಾರ್ಕ್ ಸರ್ಕಲ್ ಇರುತ್ತಲ್ಲ, ಅಂಡರ್ ಐ ಡಾರ್ಕ್ ಸರ್ಕಲ್, ಅದಕ್ಕೆ ಕಣ್ ಕೆಳಗಡೆ ಕಣ್ ಸುತ್ತ ಕಪ್ಪಾಗಿರುತ್ತಲ್ಲ. ಸೊ ನೀವು ಇದನ್ನು ಕಂಟಿನ್ಯೂಸ್ಲಿ 7 ಡೇಸ್ವರೆಗೂ ಫಾಲೋ ಮಾಡಿದರೆ 7 ಡೇಸ್ನಲ್ಲಿ ನೀವು ತುಂಬ ಡ್ರಾಸ್ಟಿಕ್ ಆಗಿರುವಂಥ ರಿಸಲ್ಟ್ನ ನೀವು ನೋಡ್ತೀರಾ ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ನ ನೋಡ್ತೀರಾ. 100% ಈ 7 ಡೇಸ್ನಲ್ಲೇ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಕಂಪ್ಲೀಟ್ಲಿ ಕಡಿಮೆ ಆಗೋದಿಲ್ಲ. ಇದು ಸ್ವಲ್ಪ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್, ಇದು ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ 7 ಡೇಸ್ನಲ್ಲಿ ನೀವು ಒಳ್ಳೆ ರಿಸಲ್ಟ್ನ ನೋಡ್ತೀರಾ. ತುಂಬ ಸಿಂಪಲ್, ತುಂಬ ಈಸಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಮಗೆ ಸೌತೆಕಾಯಿ ಬೇಕಾಗುತ್ತೆ. ಇದು ದೊಡ್ಡ ಸೌತೆಕಾಯಿ ತೊಗೊಂಡಿದ್ದೀನಿ. ಸೊ ನಮಗೆ ಇಷ್ಟೊಂದು ಬೇಕಾಗಿಲ್ಲ, ಸ್ವಲ್ಪ ಬೇಕಷ್ಟೇ. ನಾನು ಕಾಲು ಭಾಗಕ್ಕಿಂತಲೂ ಸ್ವಲ್ಪ ಕಡಿಮೆನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಫುಲ್ ಸೌತೆಕಾಯ್ದು ಕೂಡ ಮಾಡ್ಕೋಬೋದು. ಮಾಡಿಕೊಂಡು ನೀವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಆದರೆ ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ. ಯೂಸ್ ಮಾಡೋಕ್ಕೂ ಮುಂಚೆ ನೀವು ಹಾಫ್ ಆನ್ ಅವರ್ ಹೊರಗಡೆ ಇಟ್ಟು ಅದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಇದರ ಸಿಪ್ಪೆಯನ್ನು ಈ ರೀತಿ ಪೀಲ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಎಲ್ಲವೂ ತೆಗಿತಾ ಇಲ್ಲ, ಸಿಪ್ಪೆ ಸ್ವಲ್ಪ ಸ್ವಲ್ಪ ಉಳಿಸ್ಕೋತಾ ಇದ್ದೀನಿ. ನಮ್ಮ ಚಿತ್ರದುರ್ಗ ಸೈಡ್ ನಮಗೆ ಸಿಪ್ಪೆ ಕಹಿ ಇರೋದಿಲ್ಲ, ಅಂಥ ಸೌತೆಕಾಯಿ ಸಿಗುತ್ತೆ. ಸೊ ನಿಮ್ಮಲ್ಲಿ ಅಂಥ ಸೌತೆಕಾಯಿ ಇದ್ದರೆ ನೀವು ಸಿಪ್ಪೆ ಸಮೇತ ಯೂಸ್ ಮಾಡಿ. ಇದು ಸ್ವಲ್ಪ ಕಹಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ಸಿಪ್ಪೆ ತೆಗಿತಾ ಇದ್ದೀನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ನಾನು ಜಾರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ. ಈ ರೀತಿ ಗ್ರೈಂಡ್ ಮಾಡಿಕೊಂಡಾಗ ಹೀಗೆ ನಮಗೆ ಇಷ್ಟು ಪೇಸ್ಟ್ ಸಿಗುತ್ತೆ. ಕೆಲವರು ತುರಿದು ಹಾಕೋಬೋದಲ್ವ, ಜ್ಯೂಸ್ ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಆದರೆ ಜ್ಯೂಸ್ಗಿಂತಲೂ ಈ ರೀತಿ ಚೆನ್ನಾಗಿ ಗ್ರೈಂಡ್ ಮಾಡಿರೋದೇ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಮಗೆ. ಏನಕ್ಕೆ ಅಂದರೆ ಇದು ಡ್ರಾಪ್ ಆಗಿ ಉದುರೋದಿಲ್ಲ. ಸೊ ಇದನ್ನೆಲ್ಲವೂ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಸೌತೆಕಾಯಿ ವಾಟರ್ ಕಂಟೆಂಟ್ ತುಂಬ ಜಾಸ್ತಿ ಇದೆ, ನಮಗೆ ಮಾಯ್ಶ್ಚರ್ ಕೂಡ ಪ್ರೊವೈಡ್ ಮಾಡುತ್ತೆ. ಈಗ ಇದಕ್ಕೆ ನಾನು ಒಂದು ವೈಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತಲ್ಲ, ಅದರ ಆಯಿಲ್ನ ಹಾಕ್ತಾ ಇದ್ದೀನಿ. ಪಿನ್ನಲ್ಲಿ ಅದನ್ನು ಹೋಲ್ ಮಾಡಿಕೊಂಡು ಅಂದರೆ ಪಂಚರ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದರೆ ಸೌತೆಕಾಯಿನ ನೀವು ವೈಟಮಿನ್ ಇ ಆಯಿಲ್ನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲವೂ ಮಿಕ್ಸ್ ಆಗಿದ್ದಾಯಿತು. ಓಕೆ, ಈಗ ಇದು ರೆಡಿಯಾಗಿದೆ. ಇದನ್ನು ನಾನೀಗ ಪಕ್ಕಕ್ಕೆ ಇಡ್ತೀನಿ. ಈಗ ಅಪ್ಲಿಕೇಶನ್ಗೆ ನಮಗೆ ಒಂದು ಕಾಟನ್ ಪ್ಯಾಡ್ ಬೇಕಾಗುತ್ತೆ. ಈ ರೀತಿ ಕಾಟನ್ ಪ್ಯಾಡ್ ಇದ್ದರೆ ಕಾಟನ್ ಪ್ಯಾಡ್ ಯೂಸ್ ಮಾಡಿ, ಇಲ್ಲ ಅಂದರೆ ನೀವು ನಾರ್ಮಲ್ ಕಾಟನ್ ಸಿಗುತ್ತಲ್ಲ ಅದನ್ನು ತಗೊಂಡು ರೌಂಡಾಗಿ ನೀವು ಮಾಡ್ಕೋಬೋದು ಅದನ್ನು. ಸೊ ಇದನ್ನು ನಾನು ಈ ರೀತಿ ಹಾಫಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನಾನು ಕರ್ವ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಕಣ್ಣು ಕೆಳಗಡೆ ಅಪ್ಲೈ ಮಾಡಿಕೊಂಡಾಗ ಅದು ನೀಟಾಗಿ ಕಣ್ಣಿನ ಶೇಪಿಗೆ ಕೂತ್ಕೋಬೇಕು ಅಂತ. ನೋಡಿ, ಇಲ್ಲಿ ಒಂದು ಕಾಟನ್ ಪ್ಯಾಡಲ್ಲಿ ನಮಗೆ 2 ಈ ರೀತಿ ಹಾಫ್ ಮಾಡ್ಕೊಂಡ್ವಲ್ಲ, ಸೊ 2 ಸಿಕ್ತು. ಇದನ್ನು ನಾನಿಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸ್ಚರಲ್ಲಿ ಈ ರೀತಿ ಡಿಪ್ ಮಾಡ್ತಿದ್ದೀನಿ. ಇದು ಸಮ್ಮರ್ ಸೀಸನ್ ಆಗಿದ್ದರೆ ನೀವು ಫ್ರಿಜ್ನಲ್ಲಿ ಇಟ್ಟು ಇದನ್ನು ಯೂಸ್ ಮಾಡಿ. ಚಳಿಗಾಲ ಅಥವಾ ಮಳೆಗಾಲದಲ್ಲಿ ನೀವು ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು, ಯಾಕಂದರೆ ನೀವು ತುಂಬ ಜಾಸ್ತಿ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಈ ಮಿಕ್ಸ್ಚರೆಲ್ಲ ರೆಡಿ ಇದೆ. ಇದನ್ನು ನಾನು ಕಣ್ಣು ಕೆಳಗಡೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಏನಾಗುತ್ತೆ, ಈ ಸೌತೆಕಾಯಲ್ಲಿ ವೈಟಮಿನ್ ಸಿ ಇದೆ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಇದೆ. ಸೊ ವೈಟಮಿನ್ ಸಿ ಏನು ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ ಇರುತ್ತಲ್ಲ ಅದನ್ನೆಲ್ಲ ಹೋಗ್ಲಾಡಿಸುತ್ತೆ. ಹೊಸ ಸ್ಕಿನ್ ಗ್ರೋ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫೋಲಿಕ್ ಆ್ಯಸಿಡ್ ಇದು ಆ್ಯಂಟಿ ಆಕ್ಸಿಡೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಸ್ಕಿನ್ನ ನಮ್ಮಲ್ಲಿ ಎನ್ವೈರ್ಮೆಂಟಲ್ ಟಾಕ್ಸಿನ್ಸಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗಿದ್ದರೆ, ಪಫಿನೆಸ್ ಇದ್ದರೆ, ಟೈರ್ಡ್ನೆಸ್ ಇದ್ದರೆ ಅದೆಲ್ಲ ಹೋಗ್ಲಾಡಿಸುತ್ತೆ. ಸೊ ನಮ್ಮ ಸ್ಕಿನ್ ಇಲ್ಲಿ ಕಣ್ಕೆಳಗಿರೋ ಸ್ಕಿನ್ ಇರುತ್ತೆ, ಅದು ತುಂಬ ಅಂದರೆ ತುಂಬ ಡೆಲಿಕೇಟ್. ಅದಕ್ಕೋಸ್ಕರ ಅಲ್ಲೇ ಜಾಸ್ತಿ ಬೇಗ ಕಪ್ಪಾಗೋದು. ಸ್ವಲ್ಪ ಸ್ಟ್ರೆಸ್ ಆದ್ರೂ, ನಿದ್ದೆ ಇಲ್ಲದೆ ಇರೋ ಆದ್ರೂ, ಸ್ವಲ್ಪ ನಮಗೆ ಹುಷಾರಿಲ್ಲದೆ ಇದ್ದಾಗ ಆವಾಗಲೂ ಕೂಡ ಕಣ್ಕೆಳಗೆ ಕಪ್ಪಾಗುತ್ತೆ. ಯಾಕಂದರೆ ಅಲ್ಲಿ ತುಂಬ ಬೇಗ ಡ್ರೈ ಆಗೋವಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಪ್ರಾಬ್ಲಮ್ ಎಲ್ಲ ಹೊರಟೋಗುತ್ತೆ. ನಾನು ಇದನ್ನು 15 ಮಿನಿಟ್ಸ್ವರೆಗೂ ಇದೇ ರೀತಿ ಬಿಟ್ಟೆ. ಆಮೇಲೆ ನೀವು ಆ ಪ್ಯಾಡ್ಸ್ನ ತೆಗೆದುಬಿಟ್ಟು ಈ ರೀತಿ ಜಸ್ಟ್ ಸ್ವಲ್ಪ ಹೊತ್ತು ನೀವು 1 ಮಿನಿಟ್ವರೆಗೂ ಈ ರೀತಿ ಲೈಟಾಗಿ ಮಸಾಜ್ ಮಾಡಿ. ತುಂಬ ಲೈಟ್ ಮಾಡಿ, ಜೆಂಟಲಾಗಿ ಮಾಡಬೇಕು, ಹಾರ್ಡಾಗಿ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಆ ಏರಿಯಾ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಇದನ್ನು ನೀವು ರಾತ್ರಿ ಪೂರ್ತಿ ಹೀಗೆ ಬಿಟ್ಟರೂ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ.
ನೋಡಿದ್ರೆ ಅಲ್ವಾ, ತುಂಬ ಸಿಂಪಲ್ ಆಗಿರುವಂತಹ ರೆಮಿಡಿ. ಇದನ್ನು ನೀವು ರೆಗ್ಯುಲರ್ ಆಗಿ ಈ 7 ಡೇಸ್ ಅಂದರೆ 1 ವಾರ ನೀವು ಟ್ರೈ ಮಾಡಿ 100% ನಿಮ್ಮ ಕಣ್ಣಿನ ಕೆಳಗಿನ ಈ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ ಆ್ಯಂಡ್ ಕಣ್ಣು ಸುತ್ತನೂ ಕಡಿಮೆ ಆಗುತ್ತೆ. ನೀವು ಬೇಕಿದ್ರೆ ಇದನ್ನು ನೀವು ಬಾಯಿ ಸುತ್ತ ಕೂಡ ಅಪ್ಲೈ ಮಾಡ್ಬೋದು, ಅಲ್ಲೂ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ. ಬಟ್ ಇದು ಮೇನ್ ಸ್ಪೆಸಿಫಿಕಲಿ ಡಾರ್ಕ್ ಸರ್ಕಲ್ಗೋಸ್ಕರ. ಟ್ರೈ ಮಾಡಿ ನೋಡಿ ಆ್ಯಂಡ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿಗೆ ವಿಡಿಯೋ ಇಷ್ಟೇ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರಿ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.